ಮುಂದಿನ ನಾಳೆ ನಡೆಯುವಂಥ ಚುನಾವಣೆಗೆ ನಾನು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿದ್ದು ನನ್ನ ಗುರುತು ಬ್ಯಾಟ್ ಆಗಿತ್ತು. ಕ್ರಮ ಸಂಖ್ಯೆ 1 ಆಗಿದೆ. ನನ್ನ ಹೆಸರು ಎಂ.ಆರ್. ನಾನು 30 ವರ್ಷ ವೃತ್ತಿ ಪ್ರಾರಂಭ ಮಾಡಿದ್ದು. ಹಿಂದೆ ಕಾರ್ಯದರ್ಶಿಯಾಗಿ ವಕೀಲರ ಸಂಘದ ವಿರೋಧ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ. ನಾನು 1993ರಲ್ಲಿ ವಕೀಲರ ಸಂಘಕ್ಕೆ ಸದಸ್ಯನಾಗಿ ಬಂದು ಜೂನಿಯರ್ ಕಮಿಟಿಯಿಂದ ಇದ್ದು ಈ ಹಲವಾರು ಸ್ಥಾನಗಳನ್ನು ಪಡೆದು ಈಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ. ಕಳೆದ 2 ಚುನಾವಣೆಗಳಲ್ಲಿ ಅಲ್ಪ ಮತದಿಂದ ನಾನು ಸೋಲನ್ನು ಅನುಭವಿಸಿದ್ದೀನಿ. ವಕೀಲರ ಸಂಘ ಈ ಸಲ ಕೈ ಹಿಡಿತಾರೆ ಅಂತ ನಂಬಿದ್ದೀನಿ. ಸದಸ್ಯರು ಯಾವಾಗಲೂ ಒಳ್ಳೆಯವ್ರಿಗೆ ಅವಕಾಶ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ನನ್ನ ಜಯ ನಿಜವಾಗ್ಲೂ ಇದೆ, ಗೆಲುವು ಖಚಿತ ಅಂತ ನಾನು ನಂಬಿದ್ದೀನಿ. ನಾನು ಈ ಸಂಘಕ್ಕೆ ಸೇವೆ ಮಾಡಬೇಕು ಅಂತೇಳಿ ಅನೇಕ ಆಸೆಗಳನ್ನು ಇಟ್ಕೊಂಡಿದ್ದೀನಿ. ನಮ್ಮ ಸದಸ್ಯರು ಅವರ ಒಳ್ಳೆಯ ಒಂದು ಸೇವೆಗೆ, ಸಂಘದ ಸೇವೆಗೆ, ಆ ಸಂಘಕ್ಕೆ ಯಾವುದೇ ರೀತಿಯ ಲೋಪ ಆಗದಂಗೆ ನಡ್ಕೊಂಡು ಹಿರಿಯರ ಹಾಗೂ ಕಿರಿಯರ ಸಲಹೆ ಮತ್ತು ಸೂಚನೆಯನ್ನು ಪಡೆದು ಸಂಘದ ಅಭಿವೃದ್ಧಿಗೆ ನಾನು ಸಮಸ್ಯೆ ಏನೆಲ್ಲ ಅಭಿವೃದ್ಧಿ ಮಾಡಬೇಕು? ನಾನು ನೋಡಿದಂಗೆ ಮಹಿಳೆಯರಿಗೆ ಜೂನಿಯರ್ಸ್, ಎಸ್ಪೆಷಲಿ ಜೂನಿಯರ್ಸ್ಗಳಿಗೆ ಅವ್ರಿಗೆ ಒಳ್ಳೆ ಆಫೀಸ್ಗಳು ಸೇರಿಸೋದು ಒಂದು ಮಾಡಬೇಕು, ಮಾರ್ಗದರ್ಶನ ಕೊಡಬೇಕು. ಹಾಗೆ ಲಾ ವರ್ಕ್ಶಾಪ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ. ಹಾಗೆ ಹಿರಿಯರಿಗೆ 3ಕ್ಕೆ ಜಾಗ ಇಲ್ಲ ಇವತ್ತು. ಅವ್ರು ನಮ್ಮ ಸಂಘದ ಒಳಗೆ ಬರಬೇಕು. ಬಂದಾಗಲೇ ನಾವು ಸಂಘ ಚೆನ್ನಾಗಿ ಬೆಳೆಯೋಕ್ಕಾಗತ್ತೆ. ಅದನ್ನು ಕಳ್ಕೊಂಡಿದ್ದೀವಿ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಅದನ್ನು ಈಡೇರಿಸ್ತೇನೆ ಅಂತ ಹೇಳ್ತಾ